ಹಾಸನದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಒಂದು ವಿಶೇಷವಾದ ಸುದ್ದಿಗೋಷ್ಠಿ ನಡೆಸಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇನ್ಫ್ಯಾಕ್ಟ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಮೈತ್ರಿ ಧರ್ಮದ ಪಾಲನೆ ಬಗ್ಗೆ ಮಾತಾಡಿದ್ರು. ಪ್ರಮುಖವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ ಬಳಿಕ ಮೈತ್ರಿ ಪಕ್ಷಗಳು ಹೇಗೆ ಧರ್ಮವನ್ನು ನಿಭಾಯಿಸಬೇಕು ಅಥವಾ ಶೇರ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಹಾಗಾದರೆ ಪ್ರೀತಮ್ ಗೌಡ ಇತ್ತೀಚಿನ ದಿನಗಳಲ್ಲಿ ಭಾರಿ ಸುದ್ದಿದ್ದಾರೆ ಈ ಮೈತ್ರಿ ಆದಾಗಲಿಂದಲೂ ಕೂಡ. ಪ್ರೀತಮ್ ಗೌಡ ಏನು ಹೇಳಿದ್ರು ಕೇಳೋಣ ಬನ್ನಿ. ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಮ್ಯಾನಿಪುಲೇಷನ್ ಪೊಲಿಟಿಕ್ಸಿಗೆ ಹೋಗಿ ನಾವು ಅಧ್ಯಕ್ಷರು ಮಾಡಕ್ ಹೋದ್ರೆ ಮೈತ್ರಿ ಧರ್ಮ ಪಾಲನೆ ಆಗದೆ ಇರೋ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ, ಜನತಾದಳಕ್ಕೂ ಮೆಜಾರಿಟಿ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ. ಮ್ಯಾನಿಪುಲೇಷನ್ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಅವ್ರ ಓಟ್ ನಾವು ಹಾಕ್ಸ್ಕೊಳ್ಳೋದು, ನಮ್ಮ ಓಟ್ ಅವ್ರು ಹಾಕ್ಸ್ಕೊಳ್ಳೋದು. ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಕ್ತವಾಗಿ ಮೈತ್ರಿ ಇರೋಂಥ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯಾಗಿ ಮೈತ್ರಿಗೆ ಸಮಸ್ಯೆ ಆಗಬಾರ್ದು ಹಾಸನ ನಗರಸಭೆ ವ್ಯಾಪ್ತಿಯಿಂದ ಅಂತೇಳಿ. ಯಾಕಂದರೆ ಜಿಲ್ಲೆಯಲ್ಲಿ ಇನ್ನೂ 4 ಅರ್ಬನ್ ಲೋಕಲ್ ಬಾಡೀಸು ಚುನಾವಣೆ ನಡೀತಿರೋದ್ರಿಂದ ಎಲ್ಲಿ ಬೇಕು ಅಲ್ಲಿ ಮಾತ್ರ ತಗೊಳ್ಳೋದು, ಇನ್ನೊಂದು ಕಡೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಆಗಬಾರ್ದು. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆದಮೇಲೆ ಅದಕ್ಕೆ ಕರ್ನಾಟಕ ಒಳಪಡುತ್ತೆ, ಅದರಲ್ಲಿ ಹಾಸನನೂ ಒಳಪಡುತ್ತೆ, ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರನೂ ಒಳಪಡುತ್ತೆ. ಎಲ್ಲಿ ಬೇಕು ಅಲ್ಲಿ ತಗೊಂಡು ಎಲ್ಲಿ ಬೇಡ ಅಲ್ಲಿ ಬಿಡ ಅಂತದ್ದಿರಲ್ಲ. ಮೈತ್ರಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ನಡುವೆ, ಅದರಲ್ಲಿ ಹಾಸನ ನಗರಸಭೆ ವ್ಯಾಪ್ತಿ ಕೂಡ ಸೇರುತ್ತೆ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂಥ ಚಿಕ್ಕ ಲೋಪನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರ ಧೋರಣೆಗೆ ಬೆಂಬಲವನ್ನು ಸೂಚಿಸಿ 10 ತಿಂಗಳ ಏನು ಹಂಚಿಕೆ ಇದೆ ಆ ಹಂಚಿಕೆಯನ್ನು ಮಾತನಾಡಿದ್ದೀವಿ ಅಂತ ಜಿಲ್ಲಾಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಸಹಮತವನ್ನು ಮಾಡ್ತಿದ್ದೀನಿ.